ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಹಿನ್ನೆಲೆ ಈ ಒಂದು ಕಾರ್ಯ ಈಗಾಗಲೇ ಆರಂಭ ಆಗಿದೆ. ಐಡಿಎಸ್ಜಿ ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ಈಗಾಗಲೇ ಆರಂಭ ಆಗಿದೆ. ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಅಥವಾ 6 ಗಂಟೆಯಿಂದ ಈ ಒಂದು ಕಾರ್ಯ ಆರಂಭ ಆಗುತ್ತೆ ಅನ್ನೋ ಮಾಹಿತಿ ಇತ್ತು. ಆದರೆ ಈಗ ಸದ್ಯಕ್ಕೆ ಈ ಒಂದು ಮತ ಎಣಿಕೆ ಕಾರ್ಯ, ಅದು ಕೂಡ ಮರು ಮತ ಎಣಿಕೆ ಕಾರ್ಯ ಇಲ್ಲಿ ಆರಂಭ ಆಗಿರುವಂತದ್ದು. ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಆರಂಭ ಈಗಾಗಲೇ ಆಗಿದೆ. 1822 ಮತಗಳನ್ನ ಬೇರ್ಪಡಿಸ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳು. ಮತಪತ್ರಗಳನ್ನ ಬಂಡಲ್ಗಳಾಗಿ ವಿಂಗಡಣೆ ಮಾಡ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳು. ಒಂದು ಬಂಡಲ್ಗಳಲ್ಲಿ ಟೋಟಲ್ 25 ಪತ್ರಗಳಿದಾವೆ. ಇದನ್ನ ಸಪರೇಟ್ ಮಾಡ್ತಾ ಇದ್ದಾರೆ. ಈಗ ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಈಗಾಗಲೇ ಆರಂಭ ಆಗಿದೆ. ಕಾರಣ ಏನು ಅಂತಂದ್ರೆ ಇಲ್ಲೇನೋ ಅಕ್ರಮ ನಡೆದಿದೆ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ 201 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿಯನ್ನ ಸೆಡ್ ಹೊಡೆದು ಗೆದ್ದಿರ್ತಾರೆ. ಆದ್ರೆ ಇಲ್ಲಿ ಏನೋ ಗೋಲ್ಮಾಲ್ ಆಗಿದೆ ಅನ್ನುವಂತ ಆರೋಪ. ಅದಾದ ನಂತರ ಕೋರ್ಟ್ ಮೊರೆ ಹೋಗ್ತಾರೆ ಬಿಜೆಪಿ ಅಭ್ಯರ್ಥಿ. ಹಾಗಾಗಿ ಕೋರ್ಟ್ ಆದೇಶವನ್ನ ಕೊಟ್ಟಿತು. ಹೈಕೋರ್ಟ್ ಆದೇಶದ ಹಿನ್ನೆಲೆ ಈಗ ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಆರಂಭ ಆಗಿದೆ. ಐಡಿಎಸ್ಜಿ ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗಿರುವಂಥದ್ದು. ಹಾಗಾಗಿ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಈಗಾಗಲೇ ಆರಂಭ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. 1822 ಮತಗಳನ್ನ ಬೇರ್ಪಡಿಸ್ತಾ ಇದ್ದಾರೆ ಇಲ್ಲಿನ ಸಂಬಂಧಪಟ್ಟಂತ ಅಧಿಕಾರಿಗಳು. ಕಾರಣ ಏನು ಅಂತಂದ್ರೆ ಇಲ್ಲಿ ಏನೋ ಅಕ್ರಮ ನಡೆದಿತ್ತು, ಏನೋ ಗೋಲ್ಮಾಲ್ ಆಗಿದೆ ಅನ್ನುವಂತ ಆರೋಪ. ಹಾಗಾಗಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು ಈ ಭಾಗದಲ್ಲಿ ಅಂತಂದ್ರೆ ಮತ್ತೊಮ್ಮೆ ಮರು ಎಣಿಕೆ ಆಗಬೇಕು ಶೃಂಗೇರಿ ಕ್ಷೇತ್ರದಲ್ಲಿ ಅಂತ ಹೇಳಿ. ಹಾಗಾಗಿ ಯಾವಾಗ ಹೈಕೋರ್ಟ್ ಆದೇಶವನ್ನ ಕೊಡ್ತೋ ಅದಾದ ನಂತರ ಚುನಾವಣಾ ಆಯೋಗದಿಂದ ಒಂದು ಸಿದ್ಧತೆ ಮಾಡಲಾಯಿತು. ಸಿದ್ಧತೆ ಮಾಡಿಕೊಂಡು ಅದಾದ ನಂತರ ಈಗ ಮರು ಎಣಿಕೆ ಕಾರ್ಯ ಆರಂಭ ಆಗಿರುವಂಥದ್ದು. ಅದರಲ್ಲೂ ಕೂಡ ಇಲ್ಲಿ ಸುತ್ತಮುತ್ತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಏರಿಸೋದು ಅಥವಾ ಮದ್ಯ ಮಾರಾಟ ನಿಷೇಧ ಮಾಡೋದು, ಸುತ್ತಮುತ್ತ ಏನೆಲ್ಲ ಸಿದ್ಧತೆಗಳು ಬೇಕೋ ಆ ಸಿದ್ಧತೆಗಳ ಜೊತೆ ಮತಗಳ ಮರು ಎಣಿಕೆ ಆರಂಭ ಆಗೋಗಿದೆ. ಇದು ಚಿಕ್ಕಮಗಳೂರು ಶೃಂಗೇರಿ ಕ್ಷೇತ್ರದಲ್ಲಿ ಏನೋ ಗೋಲ್ಮಾಲ್ ಆಗಿದೆ ಅನ್ನುವಂಥ ಒಂದು ಆರೋಪ. ಹಾಗಾಗಿ ಯಾವಾಗ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿರ್ತಾರೆ 201 ಮತಗಳಿಂದ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿರ್ತಾರೆ. ಆದರೆ ಅದಾದ ನಂತರ ಇಲ್ಲೇನೋ ಒಂದು ಗೋಲ್ಮಾಲ್ ಆಗಿದೆ ಅನ್ನುವಂಥ ಆರೋಪದಿಂದ ಕೋರ್ಟ್ ಮೊರೆ ಹೋಗ್ತಾರೆ ಬಿಜೆಪಿ ಅಭ್ಯರ್ಥಿ. ಇಲ್ಲಿ ಮತ್ತೊಮ್ಮೆ ಮರು ಎಣಿಕೆ ಆಗಬೇಕು ಅಂತ ಹೇಳಿ ಒಂದು ಮನವಿ ಮಾಡ್ಕೊಂಡಿರ್ತಾರೆ. ಅದಾದ ನಂತರ ಆ ಮನವಿಗೆ ಸ್ಪಂದಿಸಿರುವಂತಹ ಹೈಕೋರ್ಟ್ ಆದೇಶ ಕೊಡುತ್ತೆ. ಇಲ್ಲಿ ಮತ್ತೊಮ್ಮೆ ಮರು ಎಣಿಕೆ ಆಗಬೇಕು ಅಂತ ಹೇಳಿ ಹೈಕೋರ್ಟ್ ಇಂದ ಆದೇಶ ಬರುತ್ತೆ. ಅದಾದ ನಂತರ ಇಲ್ಲಿ ಏನೆಲ್ಲ ಸಿದ್ಧತೆಗಳು ಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಸಿದ್ಧತೆಗಳು ಮಾಡಿಕೊಡುತ್ತೆ. ಸಿದ್ಧತೆಗಳಾದ ನಂತರ ಈಗ ಶೃಂಗೇರಿ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಈಗಾಗಲೇ ಮರು ಮತ ಎಣಿಕೆ ಆರಂಭ ಆಗೋಗಿದೆ. ಅದರಲ್ಲೂ ಕೂಡ ಸುತ್ತಮುತ್ತ ಏನೆಲ್ಲ ಸಿದ್ಧತೆಗಳು ಬೇಕು, ಇಲ್ಲಿ ನಿಷೇಧಾಜ್ಞೆ ಇರಿಸೋದು, ಸುಮಾರು 1 ಅಥವಾ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಇರ್ಬೋದು, ಅಥವಾ ಸುತ್ತಮುತ್ತ ಮದ್ಯ ಮಾರಾಟ ಮಾಡೋದಿರ್ಬೋದು, ಇದೆಲ್ಲವೂ ಕೂಡ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡು ಈ ಒಂದು ಮರು ಮತ ಎಣಿಕೆ ಕಾರ್ಯ ಈಗಾಗಲೇ ಆರಂಭ ಆಗಿದೆ. ಅದರಲ್ಲೂ ಕೂಡ ಐಡಿಎಸ್ಜಿ ಕಾಲೇಜಿನಲ್ಲಿ ನಡೀತಾ ಇರುವಂತಹ ಕಾರ್ಯ ಇದು. ಅಂಚೆ ಮತಗಳ ಮರು ಎಣಿಕೆ ಈ ಒಂದು ಕಾಲೇಜಿನಲ್ಲಿ ಮಾಡಲಾಗ್ತಾ ಇದೆ. 1822 ಮತಗಳನ್ನ ಬೇರ್ಪಡಿಸ್ತಾ ಇದ್ದಾರೆ ಇಲ್ಲಿನ ಸಂಬಂಧಪಟ್ಟಂತ ಅಧಿಕಾರಿಗಳು. ಮತಪತ್ರಗಳನ್ನ ಬಂಡಲ್ಗಳಾಗಿ ಸಪರೇಟ್ ಮಾಡ್ತಾ ಇದ್ದಾರೆ, ವಿಂಗಡಣೆ ಮಾಡ್ತಾ ಇದ್ದಾರೆ. ಒಂದು ಬಂಡಲ್ಗಳಲ್ಲಿ 25 ಮತಪತ್ರಗಳು ಇರುತ್ತೆ. ಈ ರೀತಿಯಾಗಿ ಬಂಡಲ್ಗಳನ್ನು ಮಾಡುವ ಮೂಲಕ, ವಿಂಗಡಣೆ ಮಾಡುವ ಮೂಲಕ ಮತ ಎಣಿಕೆ ಕಾರ್ಯ ಈಗಾಗಲೇ ಆರಂಭ ಆಗಿದೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಹಿನ್ನೆಲೆ ಒಂದು ಕಡೆ ಏನೆಲ್ಲ ಸಿದ್ಧತೆಗಳು ಬೇಕು ಆ ಸಿದ್ಧತೆ, ಮತ್ತೊಂದು ಕಡೆ ಈಗ ಮತ ಎಣಿಕೆ ಮರು ಮತ ಎಣಿಕೆ ಕಾರ್ಯ ಕೂಡ ಆರಂಭ ಆಗಿದೆ. ಕಾರಣ ಏನು ಅಂತಂದ್ರೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಹೈಕೋರ್ಟ್ ಆದೇಶದ ನಂತರ ಇಲ್ಲಿ ಚುನಾವಣಾ ಆಯೋಗ ಸಿದ್ಧತೆ ಮಾಡಿಕೊಳ್ತು. ಚುನಾವಣಾಧಿಕಾರಿ ಗೌರವ್ ಶೆಟ್ಟಿ ನೇತೃತ್ವದಲ್ಲಿ ಅಂಚೆ ಮತಗಳ ಎಣಿಕೆ ಕಾರ್ಯ ಈಗಾಗಲೇ ಆರಂಭ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಆಗಬೇಕು ಅಂತ ಹೇಳಿ ಇಲ್ಲಿನ ಬಿಜೆಪಿ ಅಭ್ಯರ್ಥಿ ಒತ್ತಡ ಹಾಕಿರ್ತಾರೆ. ಕೋರ್ಟ್ ಮೊರೆ ಹೋಗಿರ್ತಾರೆ, ಮನವಿ ಮಾಡ್ಕೊಂಡಿರ್ತಾರೆ. ಇಲ್ಲೇನೋ ಗೋಲ್ಮಾಲ್ ಆಗಿದೆ, ಮತ್ತೊಮ್ಮೆ ಮರು ಎಣಿಕೆ ಆಗಬೇಕು, ಮತಗಳ ಮರು ಎಣಿಕೆ ಆಗಬೇಕು ಅಂತ ಹೇಳಿ ಒಂದು ಮನವಿ ಮಾಡ್ಕೊಂಡಿರ್ತಾರೆ. ಅದಾದ ನಂತರ ಹೈಕೋರ್ಟ್ ಇದಕ್ಕೆ ಅಸ್ತು ಅನ್ನತ್ತೆ. ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶದಿಂದ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಈ ರೀತಿಯಾಗಿ ಈಗಾಗಲೇ ಮತ ಎಣಿಕೆ ಕಾರ್ಯ ಇಲ್ಲಿ ಆರಂಭ ಆಗಿರುವಂಥದ್ದು. ಐಡಿಎಸ್ಜಿ ಕಾಲೇಜಿನಲ್ಲಿ ಈಗ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ ಎಲ್ಲ ಸಿದ್ಧತೆಗಳ ಜೊತೆ. ಸಿದ್ಧತೆ ಅಂತಂದ್ರೆ ಅಲ್ಲಿ ಒಂದು ಕಡೆ ಯಾವುದೇ ಭಾಗ ಇರಲಿ ಮತಗಳ ಎಣಿಕೆ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಸುತ್ತಮುತ್ತ ಏನೆಲ್ಲ ಸಿದ್ಧತೆಗಳು ಬೇಕು ಅಂದ್ರೆ 1 ಅಥವಾ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಇರ್ಬೋದು, ಅಥವಾ ಮದ್ಯ ಮಾರಾಟ ಇರ್ಬೋದು, ಅಥವಾ ಸಣ್ಣ ಪುಟ್ಟ ಈ ಭಾಗಗಳಲ್ಲಿ ಜನ ಜಾಸ್ತಿ ಓಡಾಡೋದು, ಗುಂಪು ನಿಂತ್ಕೊಳ್ಳೋದು, ಏನೋ ಗಲಾಟೆ ಮಾಡೋದು, ಕಿರಿಕಿರಿ ಮಾಡೋದು, ಗದ್ದಲ ಮಾಡೋದು ಇದೆಲ್ಲವೂ ಕೂಡ ನಡೆಯುತ್ತೆ.
ಅದು ಮತದಾನನೇ ಇರಲಿ ಅಥವಾ ಮತ ಎಣಿಕೆನೇ ಇರಲಿ, ಆ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಸಹಜ. ಹಾಗಾಗಿ ಎಲ್ಲ ಸಿದ್ಧತೆಗಳ ಜೊತೆ ಚುನಾವಣಾ ಆಯೋಗ ಯಾವಾಗ ಅನುಮತಿಯನ್ನ ಕೊಡ್ತೋ ಅದಾದ ನಂತರ ಈಗ ಈ ರೀತಿಯಾಗಿ ಮತ ಎಣಿಕೆ ಕಾರ್ಯ ಸದ್ಯಕ್ಕೆ ಆರಂಭ ಆಗಿದೆ. ಇದು ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಹಿನ್ನೆಲೆ ಎಲ್ಲ ಸಿದ್ಧತೆಗಳ ಜೊತೆ ಒಂದು ಕಡೆ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಚಿಕ್ಕಮಗಳೂರು ಶೃಂಗೇರಿ ಕ್ಷೇತ್ರದಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗಿರುವಂಥದ್ದು. ಹಾಗಾಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗಾಗಲೇ ಈ ಭಾಗದಲ್ಲಿ ಸ್ವಲ್ಪ ಗೊಂದಲ ಏನೋ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿಯೇ ಮತ್ತೊಮ್ಮೆ ಮರು ಎಣಿಕೆ ಕಾರ್ಯ ಕೂಡ ಆರಂಭ ಆಗಿರುವಂತದ್ದು ಮತಗಳದ್ದು. ಹೇಗಿದೆ ಇವಾಗ, ಎಲ್ಲಿವರೆಗೂ ಕೂಡ ಇವರು ತಲುಪಿದ್ದಾರೆ, ಎಷ್ಟೊತ್ತಿಂದ ಆರಂಭ ಆಗಿದೆ, ಏನಿದೆ ಅಪ್ಡೇಟ್ಸ್? ಖಂಡಿತವಾಗ್ಲೂ ರೋಶ್ನಿ, ಏನು ಅಂಚೆ ಮತಪತ್ರಗಳ ಮರು ಎಣಿಕೆ ಕಾರ್ಯ ಆರಂಭ ಆಗಿರುವಂತದ್ದು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಕಾರ್ಯವನ್ನ ಮಾಡಿರುವಂತದ್ದು. ಅನೇಕ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಿರುವುದು. ಸ್ಥಳಕ್ಕೆ ಡಿಸಿ ಅವರಾಗಿರ್ಬೋದು, ಎಸ್ ಪಿ ಅವರು ಕೂಡ ಭೇಟಿಯನ್ನು ನೀಡಿರುವಂತದ್ದು. ಏನು ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಕಾರ್ಯಕ್ರಮದಲ್ಲಿ ಈಗ ಒಂದು 25 ಪೆಂಡಿಗಳ 1822 ವೋಟುಗಳ ಮತ ಎಣಿಕೆ ಕಾರ್ಯ ಆರಂಭವಾಗಿರುತ್ತು. 25 ಬಂಡಲ್ಗಳಾಗಿ ವೋಟುಗಳನ್ನ ಮಾಡಿ ಈಗ ಮರು ಎಣಿಕೆಯನ್ನ ಮಾಡ್ತಿರುವುದು. ಇನ್ನ ಕೆಲವೇ ಒಂದು ಗಂಟೆಗಳ ಒಳಗೆ ಕೂಡ ಈಗ ಫಲಿತಾಂಶ ಕೂಡ ಬರುವಂತದ್ದು. ಎರಡು ಅಂದ್ರೆ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಆಗಿರ್ಬೋದು, ಹಾಗೆ ಹಾಲಿ MLA ಆಗಿರುವಂತಹ TD ರಾಜೇಗೌಡರು ಕೂಡ ಈಗ ಕಾತರದಿಂದ ಕಾಯ್ತಿರುವುದು. ಅವರ ಮುಖಂಡರುಗಳಾಗಿರ್ಬೋದು, ಅವರ ಕಾರ್ಯಕರ್ತರು ಕೂಡ ಈಗ ಹೊರಗಡೆ ಹರ್ಷವನ್ನ ಸೆಲೆಬ್ರೇಷನ್ ಮಾಡಲು ಕೂಡ ಕಾಯ್ತಿರುವಂತದ್ದು. ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಒಂದು ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು. ಥ್ಯಾಂಕ್ ಯು ಮಧುಸೂದನ್, ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ.